ಓಡೇ ಇಲ್ಲ ಸರ್, ನಿಜ ಸರ್, ಸೂಪರ್ ಆಗಿತ್ತು ಸರ್. ಅದ್ರಲ್ಲೂ ಲಾಸ್ಟ್ ಸುದೀಪ್ ಎಂಟ್ರಿ ಕೊಡ್ತಾನಲ್ಲ, ಅದು ಇನ್ನೂ ಭಯಂಕರ ಸರ್. ಆಗಿದೆ ಮೂವಿ ಸೂಪರ್ ಆಗಿದೆ. ಬಾಸ್ ಕಿಚ್ಚ ಬಾಸ್ ನೋಡಿದೆ ನಾನು, ಖರಾಬಾಗಿದೆ. ಫಸ್ಟ್ ಟೈಮ್ ನಾನು KVN ಪ್ರೊಡಕ್ಷನ್ ಒಂದು ಟ್ಯಾಂಕ್ಸ್ ಹೇಳ್ತೀನಿ, ಒಂದು ಒಳ್ಳೆ ಸ್ಟೋರಿಗೆ ಅವ್ರು ಕೈ ಹಾಕಿದ್ದಾರೆ. ಸೆಕೆಂಡು ಪ್ರೇಮ್ ಸರ್ ಇದನ್ನು ಸೆಕೆಂಡ್ ಮೂವಿ ಮಾಡ್ಬೇಕಂತಿದ್ರೆ ನಾನು ಯಾವುದನ್ನು ಪಾರ್ಟ್ 2 ಮಾಡ್ಬೋದು ಅಂತ ಅಂದಿಲ್ಲ. ಬಟ್ ಇದನ್ನ ಪ್ರೇಮಣ ನೀನು ಮಾಡೋಣ, ಯಾರು ಮಾಡೋಕ್ಕಾಗಲ್ಲ, ನಿಮ್ಮ ಥರ ಸೇಮ್ ಟು ಸೇಮ್ ಅಣ್ಣ, ಕಾಯಿಸ್ಬೇಡ, ಸಾಕಾಗಿದೆ. ಖಾಲಿ ಅಂದ್ರೆ ಕೇಳಿ ನಮ್ಮ ಬಾಸ್ ಅಂದ್ರೆ ಧ್ರುವ ಸರ್ಜಾ, ಬಾಸ್ ಅಂದ್ರೆ ನನ್ನ ಹಾಟು ಕೇಳಿ ಎಷ್ಟು ದಿವಸ ಆದ್ಮೇಲೆ ಬಂತು. ಮಸ್ತಾಗಿದೆ, ಮಾತೇ ಇಲ್ಲ. ಜೈ ಧ್ರುವ ಬಾಸ್, ಲವ್ ಯು. ತುಂಬಾ ಚೆನ್ನಾಗಿತ್ತು, ಎಲ್ಲ ಇಷ್ಟ. ಸೂಪರ್ ಆಗಿದೆ ಸರ್, ಫುಲ್ಲು ಟಾಪ್ ಸರ್, ಸೂಪರ್ ಇದೆ ಸರ್, ಸೂಪರ್ ಚೆನ್ನಾಗಿದೆ, ಸಖತ್ತಾಗಿದೆ ಸರ್. ಟ್ವಿಸ್ಟು ಇದೆ, ಪಾರ್ಟ್ 2 ಮಸ್ತಾಗಿದೆ. ಯಾ ಸರ್, ಸಖತ್ತಾಗಿತ್ತು. ಪ್ರೇಮ್ ಡೈರೆಕ್ಷನು, ಕಿಚ್ಚ ಸುದೀಪ್, ಧ್ರುವ ಸರ್ಜಾ ಕಾಂಬಿನೇಷನ್ ಎಕ್ಸ್ಟ್ರಾರ್ಡಿನರಿ. ಆ ಸೀನ್ಸು, ಆ ಫೈಟ್ಸು, ಆ ಜೋಗಿ ಪಿಕ್ಚರ್ ಇತ್ತಲ್ಲ ಫಸ್ಟು, ಅದೇ ನೋಡ್ದಂಗೆ ಆಯ್ತು ಬ್ರೋ. ಜೋಗಿ ಇದು ಪ್ರೇಮ್ ಡೈರೆಕ್ಷನು ಅಲ್ಟಿಮೇಟ್ ಗುರು. ಸುದೀಪ್ ಸೀನಂಕು ನೋಡೋಂಗಿಲ್ಲ, ಕಾಲಭೈರವ ಸೀನ್ ಅಲ್ಟಿಮೇಟ್ ಗುರು. ಗುಸ್ಬೂಮ್ಸು ಒಂಥರ ಎಲ್ಲನೂ ಕನ್ನಡ ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಿ. ಇನ್ನೂ ಇದನ್ನು KD2 ವೇಟ್ ಮಾಡಿ, ಬರುತ್ತೆ, ಎನ್ಕರೇಜ್ ಮಾಡಿ ಕನ್ನಡ ಮೂವೀಸ್ನ ಇನ್ನೂ ಟಾಪ್ ಲೆವೆಲ್ಗೆ ಹೋಗೋಣ. ಧ್ರುವ ಸರ್ಜಾ ಅವ್ರದ್ದು ಸಖತ್ತಾಗಿ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್, ನೆಕ್ಸ್ಟ್ ಲೆವೆಲ್. ವಿಷುವಲ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಧ್ರುವ ಸರ್ದು, ಡೈರೆಕ್ಷನ್ ಬಗ್ಗೆ ಹೇಳಂಗಿಲ್ಲ ಸರ್. ಪ್ರೇಮ್ ಸರ್ ಅವರು ಬಿಗ್ ಫ್ಯಾನ್ ಸರ್ ನಾವು ಅವ್ರಿಗೆ. ಸೆಕೆಂಡ್ ಹಾಫ್ ನಿಮಗೆ ಫಸ್ಟ್ ಹಾಫ್ ಒಂದು ಇಂಟ್ರೊಡಕ್ಷನ್ ಇದ್ದಂಗಿತ್ತು, ಲೈಕ್ ಹೇಗೆ ಸಿನಿಮಾ ಪ್ರೆಸೆಂಟ್ ಮಾಡ್ತೀವಿ ಅಂತ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಅದನ್ನು ಶೋ ಮಾಡಿದ್ದಾರೆ. ಬಟ್ ಇದಿನ್ನೂ ಟ್ರೈಲರ್ ಅಂತ ಅವರು ಒಂಥರ ಹೇಳಿದರು, ಸೊ ಅದು ರಿಯಲ್ ಅನಿಸ್ತಿದೆ, ಟ್ರೈಲರ್ ಅಷ್ಟೇ. ಸುದೀಪ್ ಸರ್ ಎಂಟ್ರಿ ಇದೆಯಲ್ಲ, ಇಟ್ಸ್ ಗೂಸ್ ಬಂಪ್ಸ್ ಅಷ್ಟೇ ಅದು. ಸೊ ಅವ್ರ ಎಂಟ್ರಿಯಿಂದ ರಿಯಲ್ ಫಿಲಮ್ ಸ್ಟಾರ್ಟ್ ಅಂತ ನಂಗೆ ಅವಾಗ ಅನ್ನಿಸ್ತು. ವಿ ಆರ್ ವೇಟಿಂಗ್ ಫಾರ್ KD2. ಯಾ ಸರ್, ನೆಕ್ಸ್ಟ್ ಲೆವೆಲ್ ಸರ್ ಅವ್ರದ್ದು. ಇಷ್ಟು ದಿನ ಒಂದು ಪರ್ಫಾರ್ಮೆನ್ಸ್ ಆಗಿದ್ದಾರೆ. ಇದು ನಾನು ಸ್ಟಾರ್ಟಿಂಗ್ ನಾನು ಲಾಸ್ಟ್ ಅಂಕಲ್ ಏನು ಇವ್ರು ಈ ಥರ ಮಾಡ್ತಿದಾರಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಲೆವೆಲ್ ಸರ್, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸರ್. ವಿ ಆರ್ ಅರ್ಜುನ್ ಜನ್ ಅವರು ಮ್ಯೂಸಿಕ್ ಕೊಡ್ತಿದ್ದಾರೆ ಮೇಡಮ್. ಕೆಲವೊಂದು ಸೀನಲ್ಲಿ ನಾವೇ ಸ್ಕ್ರೀನಲ್ಲಿ ಇದೀವಿ ಅನ್ಸುತ್ತೆ, ಆ ಲೆವೆಲ್ಗೆ ಇದನ್ನು ಕೊಡ್ತಾರೆ. ಅರ್ಜುನ್ ಜನ್ ಸರ್ ನಮಸ್ಕಾರ. ಮತ್ತು ನಮ್ಮ ಧ್ರುವ ಬಾಸ್ ಮೇಡಮ್ ಅಳಿಸ್ತಾರೆ, ನಗಿಸ್ತಾರೆ, ಎಮೋಷನ್ ಕೊಡ್ತಾರೆ ಮೇಡಮ್. ಆ ಕಾಳಿ ರೂಪದಲ್ಲಿ ಎಂಟ್ರಿ ಕೊಡ್ತಾರೆ ಮೇಡಮ್. ಮೈಯಲ್ಲಿರೋ ನರಗಳು ನಮಗೆ ಶಾಕ್ ಆಗೋದು ಮೇಡಮ್. ಆ ಲೆವೆಲ್ಗಿದೆ ಮೇಡಮ್ ಅವ್ರ ಆ್ಯಕ್ಷನು, ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ಅವ್ರು ತುಂಬ ಹೈಲೈಟ್ ಆಗ್ತಾರೆ ಮೇಡಮ್. ಅದೇ ಸಿಂಪಲ್ ಆಗಿ ಪ್ಯಾರಾಗನ್ ಚಪ್ಪಲಿ, ಒಂದು ಮಾಮೂಲಿ ಶರ್ಟ್ ಪ್ಯಾಂಟ್ ಹಾಕಿರೋದು, ಆ ಬಾಡಿ ಲ್ಯಾಂಗ್ವೇಜ್, ಅವ್ರು ಬಿಟ್ಟಿರೋ ಹೇರ್ ಸ್ಟೈಲು, ಆ ಫೈಟ್ ಹೊಡಿಬೇಕಂದ್ರೆ ಆ ಒಂದು ಸೀನ್ಗೆ ಆ ಎಫೆಕ್ಟ್ ಕೊಡ್ತಾರಲ್ಲ, ಖರಾಬಾಗಿದೆ ಸರ್. ಸರ್, ಎಕ್ಸ್ಟ್ರಾಡಿನರಿ ಮೂವಿ, ಎಲ್ಲೂ ಬೋರ್ ಆಗೋದಿಲ್ಲ. ಫ್ಯಾಮಿಲಿ ಅಂದರೆ ಅಣ್ಣ ತಮ್ಮನ ಸ್ಟೋರಿ ಇಟ್ಟಿದ್ದಾರೆ ಸರ್, ಅಳು ಬರುತ್ತೆ. ಪ್ರೇಮ್ ಸರ್ ಮಾಡಿದ ಆ ಡೈರೆಕ್ಷನ್ ನೋಡಿದ್ರೆ ಅದು ಅಳು ಬರುತ್ತೆ. ಯಾಕೆ ನೀವು ಅದನ್ನ ಒಬ್ಬನಿಗೆ ಕೊಟ್ಟ ಅಂತೀರಿ, ಓಕೆನಾ? ಇನ್ನೊಂದೇನಂತ ಕೇಳಿದ್ರೆ ಮೇಡಮ್, ಸಿನಿಮಾದಲ್ಲಿ ಹೀರೋಯಿನ್ ಮಸ್ತಾಗಿ ಕಾಣಿಸಿದ್ದಾರೆ ಮೇಡಮ್. ಅವ್ರು ಮಾತಾಡೋಂಥ ಸ್ಟೈಲು, ಅವ್ರು ಕೊಟ್ಟಿರೋ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸು ಸೂಪರ್ ಆಗಿದೆ. ರಮೇಶ್ ಅರವಿಂದ್ ಅವರು ಬರೀ ಫ್ಲವರಲ್ಲಿ ಆ್ಯಕ್ಷನ್ ಮಾಡಿರೋ ಸೀನ್ಸ್ ನೋಡಿದ್ದೆ, ಇದರಲ್ಲಿ ಒಂದು ಬೇರೆ ಲೆವೆಲ್ಗೆ ಆಕ್ಷನ್ ಆಗಿದೆ. ಇನ್ನು ಸಂಜಯ್ ದತ್ತು ಮೇಡಮ್ ಅವರೇ ಸೂಪರ್ ಸೂಪರ್ ಸೂಪರ್. ಶಿಲ್ಪಾ ಶೆಟ್ಟಿ ಮೇಡಮ್ ಸ್ವಲ್ಪ ಲೈಟಾಗಿ ಮಾಡಿದ್ದು, ಆ ಏಜ್ಗೆ ಅದು ಸೂಪರ್. ಇನ್ನು ನಮ್ಮ ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾರ ಮೇಡಮ್, ಹೆಂಗಿದೆ ಅಂತ ಕೇಳಿದ್ರೆ ಅವ್ರು ಮಾಡಿದ 5 ನಿಮಿಷ ಹೈಲೈಟ್ ಆಗಿದೆ. ಅವ್ರ ಆ ಫಿಂಗರ್ ತಿರ್ಸೋ ಸ್ಟೈಲು ಮೇಡಮ್, ಏನು ಮೇಡಮ್ ಆ ಸ್ಟೈಲು, ಅವ್ರ ಆ ವಿಲನ್ ವಾಯ್ಸು, ಅವ್ರ ಆ ಕೊಡೋವಂಥ ಲುಕ್ಕಿಂಗ್ ಮೇಡಮ್. ಸರ್, ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇದೆ ಅಂದರೆ ನೆಕ್ಸ್ಟ್ ಏನು ಬರ್ಬೋದು, ನೆಕ್ಸ್ಟ್ ಯಾವ ಥರ ಮೇಡಮ್. ಪ್ರೇಮ್ ಅಂದರೆ ಅಷ್ಟೇ, ಓಕೆನಾ? ಅವರೊಬ್ಬರೇ ನಾವೇ ಊಹೆ ಮಾಡ್ತಾರೆ, ಇರಲ್ಲ ಬೇರೆ ಲೆವೆಲ್. ಅದಕ್ಕೆ ಪ್ರೇಮ್ ಮಾಡೋದು. ಕೆಲವು ಸಿನಿಮಾಗಳು ನಾವು ನೋಡ್ತೀವಿ, ಹೀರೋ ಯಾರಪ್ಪ, ಹೀರೋಯಿನ್ ಯಾರಪ್ಪ ಅನ್ಬೇಕು. ಬಟ್ ಪ್ರೇಮ್ ಮಾಡೋ ಸಿನಿಮಾದಲ್ಲಿ ಡೈರೆಕ್ಟರ್ ಯಾರಪ್ಪ ಅನ್ಬೇಕು, ಓಕೆನಾ? ದಟ್ ಈಸ್ ಪ್ರೇಮ್.